ಎಲ್ಲಿಗೂ ಹೋಗಬೇಡಿ ಎಂದಿದ್ದರು. ಹೀಗಾಗಿ ಕನ್ನಡ ಜನರು ಥಗ್ ಲೈಫನ್ನು ಸ್ವೀಕರಿಸುತ್ತಾರೆ ಎಂಬ ವಿಶ್ವಾಸವೂ ಇದೆ. ಅವ್ರಿಗೆ ಭಯನೂ ಅದ. ಥಗ್ ಲೈಫ್ ಎಲ್ಲಿ ಇವರೆಲ್ಲರೂ ಕೂಡ ಈ ಕನ್ನಡ ಸಂಘಗಳು ಇನ್ನುಳಿದ್ರು ಕೂಡ್ಕೊಂಡು ನಾನು ಫಿಲ್ಮನ್ನು ನೋಡ್ದಂಗೆ ಮಾಡಿಲ್ಲಾರಪ್ಪ ಎಲ್ಲ ಅನ್ನೋ ಭಯನೂ ಅದ. ಅದಕ್ಕಾಗಿ ಈ ಭಯ ಜೊತೆಗೆ ಕನ್ನಡದ ಬಗ್ಗೆ ಪ್ರೀತಿ ವಿಶ್ವಾಸ ಇದ್ದಿದ್ದು ಸುಳ್ಳಲ್ಲ. ಈ ನೆಲೆಗಟ್ಟಿನಲ್ಲೇ ಏನೋ ಒಂದು ಯಾವುದೋ ಗಳಿಗೆಯಲ್ಲಿ ಅಂದ ಮಾತು ಅದು ತಪ್ಪು, ಎಷ್ಟು ಮಾತ್ರ ಹೇಳ್ಬೋದು. ಆ ತಪ್ಪನ್ನು ಮತ್ತು ಅವ್ರು ಹೌದಪ್ಪ ಸರಿ ಅಂತ ವಾದ ಮಾಡಿದ್ರೆ ಮಾತು ಬೇರೆ ಇತ್ತು. ಅದನ್ನು ಅವ್ರು ಬಿಟ್ಟಿದ್ದಾರೆ. ಅವ್ರಿಗೆ ಗೊತ್ತದ ಇದು ಸೀರಿಯಸ್ ಆಗ್ತದೆ ಅಂತೇಳಿ. ಮತ್ತೀಗ ಅವರ ಸಲಹೆಗಾರರು ಸಹಿತ ಭಾಷೆ ಬಗ್ಗೆ ಜ್ಞಾನ ಇದ್ದವರು ಸಹಿತ ಇಲ್ಲ ಅದು ದ್ರವಿಡ ಜನ್ಯ ಅಂತ ಅವ್ರಿಗೆ ಹೇಳಿರಬೇಕು. ಈಗ ತಿಳುವಳಿಕೆ ಬಂದದ ನಾವು ತಿಳ್ಕೊಳ್ಳೋಣ. ಆದರೂ ಕಮಲ್ ಹಾಸನ್ ಅಂತ ಒಬ್ಬ ದೊಡ್ಡ ಬೆಳೆದ ನಿಂತ ನಟ ಅಥವಾ ದೊಡ್ಡ ನಾಯಕ ನಟ ಅಷ್ಟಲ್ಲ, ಭಾಷೆ ಬಗ್ಗೆ ತಿಳುವಳಿಕೆ ಇದ್ದಂಥವ್ರು, ಜನರ ಬಗ್ಗೆ ಅಭ್ಯಾಸ ಮಾಡಿದಂಥವ್ರು ಈ ರೀತಿ ಸಡನ್ ಹೇಳಿಕೆಗಳನ್ನು ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ರಿ ಹಂಗೆ ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆಂದರೆ ಅವರು ಮಾತಾಡಿ ತಮ್ಮ ವ್ಯಕ್ತಿತ್ವವನ್ನು ಕೆಡಿಸ್ಕೊಂಡ್ರು. ಇದು ಅಂಥ ವ್ಯಕ್ತಿ ಅಲ್ಲ. ಕಮಲ್ ಹಾಸನ್ ಎಷ್ಟಿದ್ರೂ ಎಚ್ಚರಿಕೆ ಮಾತುಗಳನ್ನು ಮಾತಾಡುವಂಥವ್ರು ಇದ್ದಾರೆ. ಮೋಸ್ಟ್ಲಿ ಅವರು ಇನ್ನು ರಿಪೀಟ್ ಇದನ್ನು ಮಾಡಲಿಕ್ಕಿಲ್ಲ ಅನ್ನಿಸ್ತದೆ. ಯಾಕಂದರೆ ಅವ್ರಿಗೆ ಭವಿಷ್ಯದಲ್ಲಿ ಕರ್ನಾಟಕ ಬೇಕಾಗಿದೆ. ಯಾಕಂದರೆ ಅವ್ರ ಭವಿಷ್ಯ ಸಿನಿ ರಂಗದಲ್ಲೇ ಮತ್ತು ಅವರು ತಮ್ಮ ಜೀವಿತದ